ರಾಜ್ಯ ಸರ್ಕಾರದ ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಭಾಗದ ರೈತರು ನಿರಂತರವಾಗಿ ಸುಮಾರು 495ನೇ ದಿನದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ರೈತರು ಈ ಭಾಗದಿಂದ ಅಲ್ಲಿ ಹೋಗಿ ಸರ್ಕಾರದ ನಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ರಾಜಕೀಯ ವಿಷಯವೂ ಕೂಡ ವಾದ ಪ್ರತಿವಾದಗಳನ್ನ ಪಡೆದುಕೊಳ್ತಾ ಇದೆ. ಈ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ನಡೆಸ್ತಾ ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿಯನ್ನು ಬಿಟ್ಕೊಡೋದೇ ಇಲ್ಲ, ಯಾರು ಎಷ್ಟೇ ಹಣ ಕೊಟ್ರು ನಾವು ಖಂಡಿತವಾಗಿ ಭೂಮಿಯನ್ನ ಬಿಟ್ಕೊಡೋದಿಲ್ಲ, ಇಲ್ಲಿ ಟೌನ್ಶಿಪ್ ಅನ್ನ ಮಾಡ್ಕೊಡೋದಕ್ಕೆ ನಾವು ಅವಕಾಶವನ್ನ ಮಾಡೋದಿಲ್ಲ ಅನ್ನುವಂಥ ವಿಷಯದಲ್ಲಿ ಇವತ್ತು ಇಲ್ಲಿನ ಪ್ರಮುಖ ಎಲ್ಲಾ ರೈತರು ಜಮೀನ್ದಾರರು ಎಲ್ಲರೂ ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಿಂತಿದ್ದಾರೆ. ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಕ್ಕೆ ಚೇತನ್ ಬಿಡದಿ ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಏನ್ ಸರ್, ಮುಖ್ಯವಾಗಿ ಇಲ್ಲಿನ ರೈತರೆಲ್ಲರೂ ಕೂಡ 495ನೇ ದಿನದಲ್ಲಿ ಇವತ್ತು ಹೋರಾಟ ನಡೆಸ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದೆ ಅನ್ನುವಂಥ ಚರ್ಚೆಗಳೆಲ್ಲವೂ ಇದೆ ಅಂತ. ಇಲ್ಲೇನಿಲ್ಲ ಸರ್, ನಿಜವಾದ ರೈತರೇ ಇಲ್ಲಿ ಕೂತಿರೋದು, ಯಾರು ಕೂಡ ರಾಜಕೀಯ ಮೇಲಾಟಗಳು ಯಾವುದೂ ಇಲ್ಲ. ಎಸ್.ಸಿ. ಬಾಲಕೃಷ್ಣ ಅವರು ಕೃಪಾ ಪೋಷಕ ನಾಟಕ ಮಂಡಳಿ ಅಂತ ಕರೀತಾರೆ. ಅವ್ರಿಗೆ ನಿಜ ಹೇಳ್ಬೇಕು ಅಂದ್ರೆ ಒಬ್ರು ಎಮ್ ಎಲ್ ಎ ಆಗಿ ಸ್ಥಳೀಯ ಮೇಲೆ ನಾಚಿಕೆ ಆಗ್ಬೇಕು ಅವ್ರಿಗೆ. ಅವ್ರ ಇದಕ್ಕೆ ನಾಚಿಕೆ ಆಗ್ಬೇಕು ಇಂತ ಮಾತಾಡಕ್ಕೆ. ಕೃಪಾ ಪೋಷಿತ ನಾಟಕ ಮಂಡಳಿ ಬೆಳಗ್ಗೆ ಎದ್ದು ತೆಪ್ಪೆ ತಾಕಿ ಹುಡುಕುವುದು, ಹಸುಗಳು ಹಾಲು ಕರೆದು ಹೈನುಗಾರಿಕೆ ಮಾಡ್ಕೊಂಡು ಮತ್ತೊಂದು ಸೊಪ್ಪು ಮಡಿ ಚೆಲ್ಕೊಂಡು ಕಾಲ ಕಳಿತಿರುವಂತ ರೈತರನ್ನ ಕೃಪಾ ಪೋಷಿತ ನಾಟಕ ಮಂಡಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರು ರಿಯಲ್ ಎಸ್ಟೇಟ್ ಏಜೆಂಟ್ ತರನೇ ವರ್ತನೆ ಮಾಡ್ತಿದ್ದಾರೆ. ನಮ್ಗೆ ಸ್ಥಳೀಯ ಮೇಲೆ ಇಲ್ಲಿರೋರೆಲ್ಲಾನು ಕೂಡ ಓಟ್ ಹಾಕಿಲ್ವಾ ಹಾಗಾದ್ರೆ ಅವ್ರಿಗೆ, ಎಸ್.ಸಿ. ಬಾಲಕೃಷ್ಣ ಅವ್ರಿಗೆ? ಸರ್, ಇಲ್ಲಿ ಯಾವ JDS ಯಾವ ಬಿಜೆಪಿನೂ ಇಲ್ಲ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಬಿಜೆಪಿನೂ ಬರ್ಬೋದು, ಜೆಡಿಎಸ್ ಅವರು ಬರ್ಬೋದು, ಸಪೋರ್ಟ್ ಮಾಡ್ಬೋದು. ರೈತರು ಎಲ್ಲರೂ ಸಪೋರ್ಟ್ ಮಾಡ್ಬೇಕಲ್ವಾ? ಇವನ್ ಕಾಂಗ್ರೆಸ್ ಕೂಡ ಸಪೋರ್ಟ್ ಮಾಡ್ಬೇಕು. ಅದೇ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಕತ್ತನ್ನು ಇಸ್ಕುವಂತ ಕೆಲಸ ಮಾಡ್ತಾ ಇದೆ. ಇವತ್ತು ಎಷ್ಟೋ ಜನ ಬಂದು ಹೇಳ್ಕೊತಾ ಇದಾರೆ. ನನಗೂ ಕೂಡ ರಾತ್ರಿ ಅದ್ರ ನಿದ್ದೆ ಬರೋದಿಲ್ಲ. ಏನಪ್ಪ ಮಾಡ್ತಾ ಇದಾರೆ. ಬೆಂಗಳೂರಿಂದ 30 ಕಿಲೋಮೀಟರ್ ಇದು ಊರು, ನೀರಾವರಿ ಇದೆ, ಮರ ಗಿಡಗಳಿದೆ, ಚೆನ್ನಾಗಿ ಬೆಳೆಸಿದೀವಿ ನಾವು. ಇವತ್ತೆಲ್ಲೋ ಬೇರೆ ಕಡೆ ಹೋಗಿ ಭೂಮಿ ಕೊಟ್ಬಿಟ್ಟು ಬೇರೆ ಕಡೆ ಹೋಗಿ ಮರ ಗಿಡ ಬೆಳೆಸಕ್ ಆಗುತ್ತಾ ಸರ್? ಈಗ ತುಂಬಾ ಯೋಚನೆ ಮಾಡಿ ಕಣ್ಣಿಗೆ ನಿದ್ದೆ ಇಲ್ದಂಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಯಾರೋ 4 ಜನಕ್ಕೋಸ್ಕರ, 4 ಜನ ಬದುಕೋಕ್ಕೋಸ್ಕರ ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಂಡು ಕೂತಿದಾರಲ್ಲ. ಇಲ್ಲಿ ರೈತರು ಬದುಕು ಏನ್ ಮಾಡ್ತಾರೆ ಇಲ್ಲಿ? ಅಲ್ಲ, ಈಗ DK ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ದಂಧೆಯನ್ನು ಸ್ಟಾರ್ಟ್ ಮಾಡಿರೋದೇ ಕುಮಾರಸ್ವಾಮಿ ಅವರು ಅನ್ನೋದನ್ನ ಹೇಳಿದ್ದಾರೆ. ನಿಮ್ಮನ್ನೆಲ್ಲ ಎತ್ಕಟ್ಟೋದು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಕುಟುಂಬ ಅನ್ನುವಂತಹ ಚರ್ಚೆಗಳೆಲ್ಲ ಆಗ್ತಾ ಇದೆ ಅಂತ. ಸರ್, ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರು ಆಗ್ಲಿ, ಅವರು ಏನು ಅಂದ್ರೆ ಈಗ ಕೇಂದ್ರ ಸಚಿವರಾಗಿ ಬಂದಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ದೇವೇಗೌಡರು ಕೂಡ ರೈತ ಪರ ಕಾಳಜಿಯಿಂದ ಅವಾಗಿಂದ ಹೋರಾಟ ಮಾಡಿದ್ರೆ ಬಂದು ಸಪೋರ್ಟ್ ಮಾಡಿದ್ದಾರೆ. DK ಶಿವಕುಮಾರ್ ಮಾಡ್ಲಿ, ಅವ್ರ ಕುಟುಂಬನೂ ಮಾಡ್ಲಿ, ಎಸ್.ಸಿ. ಬಾಲಕೃಷ್ಣ ಅವರು ಮಾಡ್ಲಿ, ಬಸವೇಶ್ವರ ಮನೆ ಇದೆಯಲ್ಲ, ರೈತರುಗಳಿಗೆಲ್ಲ ಹಸು ಎಲೆಂಬೆ ಕಟ್ಟಕ್ಕೆ ಜಾಗ ಕೊಟ್ಬಿಟ್ಟು ಸಪೋರ್ಟ್ ಮಾಡ್ಲಿ, ಬೇಡ ಅಂತ ಕೇಳಿದವ್ರು ಯಾರು ಅವ್ರನ್ನ? ಅವ್ರ ಕುಟುಂಬ ಬಂದ್ಬಿಟ್ಟು ಅವ್ರ ಕುಟುಂಬದವರು ಅವ್ರು ಬಂದು ಎತ್ಕಟ್ಟುವಂತ ಕೆಲಸ ಏಂತಕ್ ಮಾಡ್ತಾರೆ ಅವರು? ನಾವು ರೈತರು, ನಾವು ಬಂದು ಕೂತಿದೀವಿ ಇಲ್ಲಿ. ನನ್ನ ಈಗ ನನ್ನ ಹೆಸರು ಸರ್ ಚೇತನ್ ರಾಮ್ ಬಿಡದಿ ಅಂತ. ಬಂದು ಎಲ್ಲಾದ್ರೂ ಕೂಡ ಯಾವ್ದಾರ ಪಕ್ಷದ ಏಜೆಂಟ್ ಆಗಿ ನಾನು ವರ್ಕ್ ಮಾಡಿದ್ರೆ ಅವ್ರು ಹೇಳ್ದ ನಾನು ಕೇಳ್ಬಿಡ್ತೀನಿ. ಎಸ್.ಸಿ. ಬಾಲಕೃಷ್ಣ ಅವರಾಗಿರ್ಬೋದು, DK ಶಿವಕುಮಾರ್ ಕೇಳ್ಬಿಟ್ರೆ. ನಾನು ಪತ್ರಕರ್ತನಾಗಿ ನನಗೂ ಭಯ ಬಂದಿದೆ. ಎಷ್ಟು ದಿನ ಅಂತ ಆಚೆ ಕಡೆ ಆಗಲ್ಲ ಸರ್. ಆ ಸ್ಟ್ರೆಸ್ ಅಲ್ಲಿ ಆ ಜೀವನದಲ್ಲಿ ಮಾಡಕ್ಕಾಗಲ್ಲ. ಭೂಮಿ ಇದ್ರೆ ಮುಂದೆ ಒಂದಿನ ಬದುಕಬಹುದು ಅನ್ನೋದು ನಮ್ಮ ಆಶಯ ಅಷ್ಟೇ. ಈಗ ರಾಜ್ಯ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿಕೊಂಡು ರೈತರದ ಅಹವಾಲೆಲ್ಲ ಸ್ವೀಕಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರೈತರು ಕೊಡೋದಕ್ಕೆ ಇಷ್ಟ ಇದ್ರೆ ಕೊಡ್ಲಿ, ಬಿಡೋದಕ್ಕೆ ಇಷ್ಟ ಇದ್ರೆ ಬಿಡ್ಲಿ. ಯಾರು ಕೊಡ್ತಾರೋ ಅವ್ರ ಭೂಮಿಯನ್ನ ತಕೊಂಡು ನಾವು ಟೌನ್ಶಿಪ್ ಅನ್ನು ಮಾಡಿ ತೀರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಮಾತನಾಡಿದ್ರು. ಆಮೇಲೆ ನೀವು ಒಂದ್ ವೇಳೆ ನೀವು ಕೇಳದಷ್ಟು ರಾಜ್ಯ ಸರ್ಕಾರ ಕೊಡೋದಕ್ಕೆ ಮುಂದಾದ್ರೆ ಭೂಮಿಯನ್ನು ಬಿಟ್ಕೊಡೋದಕ್ಕೆ ತಯಾರಿದ್ದೀರಾ? ಏನ್ ಕತೆ ಸರ್? ರಾಜ್ಯ ಸರ್ಕಾರ ಎಷ್ಟು ಚೆನ್ನಾಗಿ ಕೊಡ್ಲಿ, ಏನಾದ್ರೂ ಮಾಡ್ಲಿ, ನಾವಂತೂ ಭೂಮಿ ಬಿಟ್ಕೊಡಲ್ಲ ಸರ್. ನನಗದ ಹಣದ ಅವಶ್ಯಕತೆ ಇಲ್ಲ. ನಮ್ಗೀಗ ಅರ್ಥ ಆಯ್ತಾ? ಹಣದ ಅವಶ್ಯಕತೆ ಇಲ್ಲ, ಭೂಮಿ ಬೇಕು ನನಗೆ. ನಾನು ಅನ್ನ ತಿನ್ಬೇಕು. ಹಣ ಈಗ ನಾವು 1 ಎಕರೆ ಫ್ಲಾಟು, 5 ಎಕರೆ ಫ್ಲಾಟ್ ಒಂದ್ಸಲಿ ಕೊಟ್ಬಿಟ್ರೆ ಹಣನ ಏನು ಒಂದ್ಸಲಿ ಬಂದು 1-2 ಬ್ಯಾಗಲ್ಲಿ ಹಾಕೋ ಬರ್ಬೋದು. ಡೈಲಿ 200 ರೂಪಾಯಿ 300 ರೂಪಾಯಿ ಎಳಿತಾ ಇದ್ರೆ 500 ರೂಪಾಯಿ ಎಳಿತಾರೆ, ಹೋಗ್ತಾನೇ ಇರುತ್ತೆ. ಭೂಮಿ ಇರ್ಲಿ ನಮಗೆ, ನಾವು ಸೊಪ್ಪೋ ಸದನೋ ಚೆಲ್ಕೊಂಡು ಜೀವನ ಮಾಡ್ಕೊಂಡು ನಾವಿರ್ತೀವಿ. ಭೂಮಿಲಿ ಬದುಕಕ್ಕಾಗಲ್ಲ. ಆಚೆ ಹೋಗಿ IT ಫೀಲ್ಡಲ್ಲಿ ಆಗಿರ್ಬೋದು, ಬೇರೆ ಯಾವುದೋ ಒಂದು ಫೀಲ್ಡಲ್ಲಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿ ಆ ಸ್ಟ್ರೆಸ್ ತಗೊಂಡು ಆರೋಗ್ಯ ಮಾಡ್ಕೊಬಂದು ಅವ ರೈತನಾಗಿ ಇರೋದು ನೆಮ್ಮದಿಯ ಕೆಲಸ. ಇವತ್ತಿಗೆ ನಡೀತಾ ಇದೆ. ನಾಳೆ ದಿನ ಇದೇ ತರ ಜೀವನ ನಡೆಯುತ್ತಾ? ಇವತ್ತು ಮಧ್ಯಪ್ರಾಚ್ಯ ಕೆಲವು ರಾಷ್ಟ್ರಗಳಲ್ಲಿ ಏನಾಗಿದೆ? 1 ಡಜನ್ ಮೊಟ್ಟೆ ಎಷ್ಟಿದೆ ಇವತ್ತು? 100 ರೂಪೀಸ್ 100 ರೂಪಾಯಿ ಗಂಟ ಹೋಗ್ತಾ ಇದೆ. ಈಗ ನಾನು ಒಂದು ಸರ್ ಕೇಳೋದು, ಈಗ ಹಣದುಬ್ಬರ ಆಯ್ತು, ವಸ್ತುಗಳ ಬೆಲೆ ಜಾಸ್ತಿ, ವಸ್ತುಗಳ ಹಣಕ್ಕೆ ಬೆಲೆ ಇಲ್ಲ, ಹಣದುಬ್ಬರ ಆಗ್ತಿದೆ ಅಂದಾಗ ನಾನು ಹೋಗಿ ಬೇರೆಯವ್ರ ತಾವು 600 ರೂಪಾಯಿ ಕೊಟ್ಬಿಟ್ಟು 700 ರೂಪಾಯಿ 1 ಡಜನ್ ಮೊಟ್ಟೆ ತರಕಾಗುತ್ತಾ?
ಅವ್ನಿಗೆ ಏನು ಕೋಳಿ ಕೊಂಡ್ಕೊಳಕ್ಕಾಗುತ್ತಾ, ಕುರಿ ಮೇಕೆ ಇದು ಮಾಡೋಕ್ಕಾಗುತ್ತಾ, ಹಾಲು ಕರೆಯೋಕ್ಕಾಗುತ್ತಾ? ಭೂಮಿ ಇದ್ರೆ ಅದೆಲ್ಲ ಬದುಕ್ಬೋದು. ಇದು ಬೇಸಿಕ್ ಸರ್. ಈ ಬೇಸಿಕ್ ಇದೊಂದು ತಳಹದಿಯಾದ ವಿಚಾರವನ್ನೇ ಡಿ ಕೆ ಶಿವಕುಮಾರ್ಗಾಗಿರ್ಬೋದು, ಎಸ್ ಸಿ ಬಾಲಕೃಷ್ಣ ಅರ್ಥ ಆಗ್ತಿಲ್ಲ ಅಂದ್ರೆ ಅವ್ರಿಗೆ ಅದೇನ್ ಅನ್ನಿಸ್ತಾ ಇದೆಯೋ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆಲ್ಲ ಜನಪರ ಕಾಳಜಿ ಇಲ್ವಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾ ಅಲ್ವಾ ಇದು? ಅಲ್ಲ, ಈಗ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರೇ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು DLF ಅಂತ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಕೊಟ್ಟಿರೋರು 400 ಕೋಟಿ ಆ DLF ಸಂಸ್ಥೆ ಸರ್ಕಾರಕ್ಕೆ ಕೊಟ್ಟಿತ್ತು, ಪ್ರಾಧಿಕಾರಕ್ಕೆ ಕೊಟ್ಟಿತ್ತು. ಆಗ ಕುಮಾರಸ್ವಾಮಿ ಅವ್ರಿಗೆ ಎಲ್ಲಿ ಹೋಯ್ತು? ರೈತರಿಗೆ ಅದ್ರ ಬಗ್ಗೆ ಅರಿವಿಲ್ವಾ? ರೈತರನ್ನ ಎಲ್ಲರನ್ನು ಕೂಡ ಕುಮಾರಸ್ವಾಮಿ ಮತ್ತು ಅವ್ರ ಕುಟುಂಬ ಎಲ್ಲ ಎತ್ಕಟ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಬಾಲಕೃಷ್ಣ ಅವರು ಕೂಡ ಸೇರ್ಕೊಂಡು. ಅಲ್ಲ, DLF ಈಗ 2006ರಲ್ಲಿ ಇದನ್ನ ಕೆಂಪುವಲಿಗೆ ಸೇರಿಸಿದಾಗ DLF ಬಂದಿತ್ತು. DLF ಏನಂದ್ರೆ ಅದೊಂದು ಪ್ರೈವೇಟ್ ರಿಯಲ್ ಎಸ್ಟೇಟ್ ಅಂತಾನ ಹೇಳ್ತಿದ್ರಲ್ವಾ? ಹೌದು ಹೌದು ಹೌದು, ಓಕೆ ಆಯ್ತು, ಪ್ರೈವೇಟ್ ರಿಯಲ್ ಎಸ್ಟೇಟ್. ಈಗ ಇವ್ರೇನ್ ಮಾಡ್ತಿದ್ದಾರೆ? ಯಾರ ಮೂಲಕ ಮಾಡ್ತಿದ್ದಾರೆ? ನೀವು ಹಂಗಾರೆ ನಾನು ಒಂದು ಆರೋಪ ಮಾಡ್ತೀನಿ. ರಾಬರ್ಟ್ ವಾದ್ರಂಗೆ ಏನಾದ್ರು ಕಮಿಟ್ಮೆಂಟ್ ಆಗಿದಾರಾ ಡಿ ಕೆ ಶಿವಕುಮಾರ್ ಅವರು? ಆರೋಪ ಮಾಡೋದೇನಿದೆ ಸರ್, ನಾನು ಮಾಡ್ತೀನಿ. ಎಕ್ಸಲಮೆಂಟರಿ ಮಾರ್ಕ್ ಮತ್ತೆ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು, ಏನು ಡಿ ಕೆ ಶಿವಕುಮಾರ್ ಅವರೇ ನೀವೇನಾದ್ರು ರಾಬರ್ಟ್ ವಾರ್ತಾ ಅವರಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದಾರಾ ಅಂತ ನಾನು ಕೇಳ್ತೀನಿ. ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಎಲ್ಲಿಂದ ಎಲ್ಲಿಗೆ ಲಿಂಕ್ ಹೊಡಿತಾ ಇದೆ? ಇದು ಸಂಪೂರ್ಣವಾಗಿ ಸವಿಸ್ತರವಾಗಿ ಮಾತಾಡ್ತೀನಿ ಇನ್ನೊಂದಿನ. ತಕ್ಷಣ 6-1 ಜಾರಿ ಆಗಿದೆ, ಇವತ್ತು ಬೇಡ ಅಂತ ಸುಮ್ಮನಾಗಿದೀವಿ ಅಷ್ಟೇ. ರೈತರುಗಳೆಲ್ಲ ಇದಾರೆ, ಅವ್ರಿಗೆಲ್ಲ ಅರಿವು ಮೂಡಿಸ್ಬೇಕು, ನಾವು ಮೂಡಿಸ್ತೀವಿ. ಅವರು DLF ಮಾಡಿದ್ರು ಅಂತ ಅಂದ್ಬಿಟ್ಟು ಇವ್ರು ಯಾಕೆ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ? ಅವ್ರೇನೋ ಮಣ್ಣು ತಿಂದ್ರಲ್ವಾ? ನೀವ್ಯಾಕೆ ಮಣ್ಣು ತಿನ್ನೋ ಕೆಲಸ ಮಾಡ್ತಿದ್ರಾ? ನಾನು ರೈತನ ಮಗ ಅಂತ ಪ್ರೆಸ್ ಮೀಟ್ ಹೇಳ್ಕೊತೀರಾ? ರೈತರ ಮಕ್ಕಳಾಗಿ ರೈತರಿಗೆ ಸಪೋರ್ಟ್ ಮಾಡ್ತಿದ್ರ ನೀವು? ಕಣ್ಣಿಗೆ ನಿದ್ದೆ ಇಲ್ದಂಗೆ ನೀವು ಅವರ ನೆಮ್ಮದಿ ಕಿತ್ಕೊಂಡು ಅವ್ರ ಖಿನ್ನತೆಗೆ ಒಳಪಡಿಸಿ ಇವತ್ತು ಯಾರು ನಿದ್ದೆ ಮಾಡ್ತಾ ಇಲ್ಲ ಸರ್ ಇಲ್ಲಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಸರ್ ಇನ್ನೊಂದು ವಿಚಾರ ಹೇಳ್ತೀನಿ. 2582 ಕುಟುಂಬಗಳು 5 ಕುಂಟೆ 3 ಕುಂಟೆ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಅವ್ರಿಗೆ 5 ಲಕ್ಷ ರೂಪಾಯಿ ಹಂಗೆ ಪರ್ ಗುಂಟೆಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ 30 ಲಕ್ಷ 5 ಗುಂಟೆಗೆ ಅಂತಂದ್ರೆ 30 ಲಕ್ಷದಲ್ಲಿ ನೀವು ಯಾವ ಮನೆ ಕಟ್ಟಿಕೊಡ್ತಾರ ಅವ್ರು ನಮ್ಗೆ? 30 ಲಕ್ಷ ಈಗ 5 ಕುಂಟೆ ಇರೋರಿಗೆ 30 ಲಕ್ಷ ರೂಪಾಯಿಗೆ, ಈಗ ನಾನು ಹೇಳೋದು 30 ಲಕ್ಷ ರೂಪಾಯಿ ಮನೆ ಕಟ್ಟಕ್ಕಾಗುತ್ತಾ? 5 ಕುಂಟೆ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಕಡೆ ಪಾಲ್ ತಗೊಂಡಿರ್ತಾರೆ, ರೇಷ್ಮೆ ಪಾಲ್ ತಗೊಂಡಿರ್ತಾರೆ, ಹಸುಗಳು ಹುಲ್ಕೋದಕ್ಕೆ ಪಾಲ್ ತಗೊಂಡಿರ್ತಾರೆ. ಈಗ ಅವ್ರನ್ನೆಲ್ಲ ತಗೊಂಡು ಎಲ್ ಪೀಸ್ ಹಾಕ್ತೀರಾ? 30 ಲಕ್ಷ ಕೊಟ್ಬಿಡೋದು, ಒಟ್ಟಿನಲ್ಲಿ ಡೈಲಿ ಇದೊಂಥರ AICT ಮಾಡ್ಬಿಟ್ಟು ಆ ಸೆಂಟ್ರಲ್ ಅವ್ರನ್ನ ಕೂಡ ಹಾಕ್ಬಿಟ್ಟು 30 ಲಕ್ಷ ಖಾಲಿ ಆದ ಇಟ್ಕೆ ಅವರೇ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಮತ್ತೆ ಬಾತ್ರೂಮ್ ತೊಳಗೆ ಇಟ್ಕೊಬಿಡೋದು ಆ ಕಡೆಗೆ. ನೀವು ಮಾತ್ರ ಎಲ್ಲ ಐಷಾರಾಮಿಗೆ ಸದಾಶಿವನಗರದಲ್ಲಿ ಬಸವೇಶ್ವರನಗರದಲ್ಲಿ ನೀವು ಚೆನ್ನಾಗಿರ್ಬೋದು, ರೈತರು ಚೆನ್ನಾಗಿರೋದು ಬೇಡವಾ? ಏನೋ ಪಾಲೋ ಪಟ್ಟೆನೋ ಮತ್ತೊಂದು ಹಸ್ಗಳನ್ನ ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಇಲ್ಲಿ ಜೀವನ ಮಾಡಕ್ ಬಿಡ್ಬೇಕು. ನಿಮ್ ತರ ಸಪ್ರೇಟ್ ಆಗಿ ಹೆಲಿಕಾಪ್ಟರ್ಗಳು ಮಾಡಿಕೊಳ್ಳೋದು, ಸಪ್ರೇಟ್ ಆಗಿ ಅಪಾರ್ಟ್ಮೆಂಟ್ಸ್ಗಳು, ಸಪ್ರೇಟ್ ಆಗಿ ಡೆವಲಪರ್ಸ್ ಮಾಡೋದು ಇಲ್ಲಿ ಯಾವುದು ಇಲ್ಲ. ಸಪ್ರೇಟ್ ಬ್ಯಾಟರಿ ಕಂಪ್ನಿಗಳಿಗೆ ಶೇರ್ ಹೋಲ್ಡರ್ಸ್ ಹಾಕಿ ರೈತರ ಹತ್ರ ಇರೋದು 5 ಕುಂಟೆ 10 ಕುಂಟೆ ಇರೋರನ್ನ ಬೀದಿಗೆ ತಳ್ಬೇಡಿ. ಅರ್ಥ ಆಯ್ತಾ? ನಿಮ್ಗೆ ಯಾರು GMC ಸರಿಗೆ ಒಪ್ಪಿದ್ದಾರೆ ಕೊಡ್ತಾರೆ ಅಂತಾರೆ ಅವ್ರು ಕೊಟ್ಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ಳಿ. 80% ಇದೆ ಸರ್, ಯಾವ 80% ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಸಲಹಾ ಸಮಿತಿ ಏನಾದ್ರು ಅವರು ನಿರ್ಮಾಣ ಮಾಡಿದ್ರೆ ರೈತರುಗಳು ಒಳಗೊಂಡಿರ್ಬೇಕು, ರಿಟೈರ್ಡ್ ಜಡ್ಜ್ಗಳು ಇರ್ಬೇಕು, ಕಂದಾಯ ಇಲಾಖೆಯವರು ಇರ್ಬೇಕು. ಆ ಕಂದಾಯ ಇಲಾಖೆಯವರು ಯಾವುದೇ ಕಾರಣಕ್ಕೂ ಕೂಡ ಲಂಚದ ಆರೋಪ ಇರಬಾರ್ದು. ಏನಂದ್ರು ಕೂಡ ಫುಲ್ ಏನಂದ್ರೆ ಪಾರದರ್ಶಕತೆಯಿಂದ ಅದು ನಡಿಬೇಕು ಅಂತ ನಾನು ಒತ್ತಾಯಿಸ್ತೀನಿ ಸರ್. ಈಗ ನಂಜುಂಡಸ್ವಾಮಿ ಅವರನ್ನ ದೇವೇಗೌಡರು ಈ ಹಿಂದೆ ಜೈಲಿಗೆ ಹಾಕಿದ್ರು. ಈಗ ನಂಜುಂಡಸ್ವಾಮಿ ಅಂತಹ ನಾಯಕರನ್ನೇ, ರೈತ ಮುಖಂಡರನ್ನೇ ಜೈಲಿಗೆ ಹಾಕಿದಂತಹ ದೇವೇಗೌಡರು ಮತ್ತೆ ಅವ್ರ ಕುಟುಂಬ ಈಗ ರೈತ ಪ್ರೇಮವನ್ನ ಮಾಡ್ತಾ ಇದೆ, ನಾಟಕ ಆಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕಾಂಗ್ರೆಸ್ ಮಾಡ್ತಾ ಇದೆ ನಿಮ್ಮ ಮೇಲೆ. ನೀವೆಲ್ಲರೂ ಕೂಡ JDS ನವರು ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡ್ತಿದ್ದಾರೆ. ಸರ್ ಅವ್ರಿಗೆ ನಾನು ಈ ಒಂದು ಮಾತು ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ. ನಿಜವಾದ ರೈತರುಗಳು ಯಾವತ್ತಿದ್ರು ಸ್ವಾಭಿಮಾನಿಗಳು. ನಿಜವಾದ ರೈತರನ್ನ ಅವರು JDS ನವರು ಇವರು ಅಂತ ಪಟ್ಟಿ ಕಟ್ಟಕ್ ಹೋದ್ರೆ ಹಾಗಾದ್ರೆ ಇವ್ರ ಗುಲಾಮ್ರಾಗ ಹಾಗಾದ್ರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಗುಲಾಮ್ರ, ರಾಬರ್ಟ್ ವಾದ್ರಾ ಗುಲಾಮ್ರ ಹಾಗಾದ್ರೆ ರೈತರ ಬಗ್ಗೆ ಮಾತಾಡ್ಬೇಕು, ಎಚ್ಚರಿಕೆಯಿಂದ ಮಾತಾಡ್ಬೇಕು. ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಬಾಲಕೃಷ್ಣ ಅವರಾಗಿರ್ಬೋದು, ತುಂಬಾ ಹುಷಾರಾಗಿ ಮಾತಾಡಿ. ಇದೆಲ್ಲ ನಮ್ಮ ಹತ್ರ ರೈತ ಹತ್ರ ಇಟ್ಕೊಳ್ಳೋದು ಬೇಡ. ಯಾರು JDS ಏಜೆಂಟ್ಗಳು ಇವೆಲ್ಲ JDS ಏಜೆಂಟ್ ಹಾಗಾದ್ರೆ? ಯಾರಿದೆ JDS ಏಜೆಂಟ್ ಇಲ್ಲಿ? ಅವ್ರ ಭೂಮಿ ಅವ್ರು ಕಾಪಾಡಕ್ ಬಂದಿದ್ದಾರೆ. ಈಗ ಬಂದ್ರು ಇವರು, ನಮ್ಮಣ್ಣ ಬಂದ್ರು, 3 ಎಕರೆ ಇದೆ, ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತಂದ್ರು. ಈ ಕಷ್ಟ ಬಂದು ಕೇಳ್ಬೇಕಲ್ವ ಎಸ್ ಸಿ ಬಾಲಕೃಷ್ಣ ಅವರು ಬಂದಿಲ್ಲಿ ಶಾಸಕರು? ನೀವೇನೋ ಮಿನಿಸ್ಟರ್ ಪೋಸ್ಟ್ಗೆ ಏನಾದ್ರು ಈ ದುಂಬಾಲ್ ಬೀಳ್ತೀರೋ ನಿಮ್ಮ ವೈಯಕ್ತಿಕ ವಿಚಾರ ನೀವೇನೋ ಮಾಡ್ಕೊಳ್ಳಿ. ನಿಮ್ಗೆ ಓಟ್ ಹಾಕಿದ್ರಲ್ವಾ ಬಿಡ್ದಿ? ಈ 2 ಪಂಚಾಯತ್, ಬೈಮಳ ಪಂಚಾಯತಿ ಮತ್ತೆ ಕಂಚಕಳ್ಳಿ ಪಂಚಾಯತ್ ಓಟ್ ಹಾಕಿದ್ರಲ್ವಾ? ಬಂದು ಮಾತಾಡಿ, ಇಲ್ಲಿ ಕೇಳಿ, ಕುಂದುಕೊರತೆ ಕೇಳಿ. ನೀವು ಬರೋದೇ ಇಲ್ಲ ಇಲ್ಲಿ. ನೀವು ಜಿಲ್ಲಾಧಿಕಾರಿಗಳು ಕುತ್ಕೊಂಡು ಮತ್ತೆ ನೀವು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ನಿಮ್ಗೆ ನೀವೇ ಡಿಸೈಡ್ ಮಾಡ್ಕೊಂಡು ನೀವೇ ಹೋಗ್ಬಿಡೋದು. ರೈತರು ಕಷ್ಟ ಕೇಳೋರು, ಹೊಟ್ಟೆಗೆ ಅನ್ನ ಹಾಕೋ ರೈತರ ಕಷ್ಟನೇ ಕೇಳಲ್ಲ ಅಂದ್ಮೇಲೆ ಇವರು ಇನ್ ಬೇರೆ ಏನ್ ಮಾಡಕ್ ಸಾಧ್ಯ ಅವ್ರ ಕೈಲಿ? ರೈತರು ಫಸ್ಟ್ ಪ್ರಾಮುಖ್ಯತೆ ಕೊಡಿ, ಬನ್ನಿ ಕುತ್ಕೊಳ್ಳಿ, ಮಾತಾಡಿ. ನಿಮ್ ಕಡೆ ಇಲ್ಲಿ ಏನಾಯ್ತು, ನಾವು ಭೂಮಿ ಕೊಡಲ್ಲ ಅಂತ ಒಂದು
ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ ಇನ್ನೊಂದ್ಸಲಿ ಪೆಂಡಲ್ ಹಾಕಿಸ್ಬಿಟ್ಟು ಪರ ಸ್ಟಾರ್ಟ್ ಮಾಡ್ಬಿಟ್ರು ಅಲ್ಲಿ. ಹಾ ಸೊ ಒಟ್ನಲ್ಲಿ ಈಗ ನೀವು ಹಳ್ಳಿಗಳ ಸ್ವಾವಲಂಬನೆ ಮುರಿಯೋದಕ್ಕೆ ಯಾವುದೇ ಸರ್ಕಾರ ಬರಲಿ, ಯಾರೇ ಅಧಿಕಾರದಿರ್ಲಿ ಅವ್ರಿಗೆ ಬಿಡಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ. ಸರ್, ನಾವು ಮಹಾತ್ಮ ಗಾಂಧಿಯವರ ತತ್ವ ಚಿಂತನೆಗಳನ್ನ ಏನೋ ಅನುಸರಿಸೋರು. ನಾನು ಹೇಳೋದೇನು ಅಂತಂದ್ರೆ, ಯಾವತ್ತು ಹಳ್ಳಿಗಳು ಉದ್ಧಾರ ಆಗ್ತಾವೋ ಅವತ್ತು ಈ ದೇಶ ಉದ್ಧಾರ ಆಗುತ್ತೆ. ನೀವು ಹಳ್ಳಿಗಳನ್ನ ನಾಶ ಮಾಡ್ಕೊಂಡು ನೀವು ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಕೂಡ, ಮಹದೇವಪುರ ಏನಾಯ್ತು? ಮಹದೇವಪುರ ಏನಾಯ್ತು? ಇವತ್ತೆಂತ ಇದು IT ಸೆಕ್ಟರ್ ಆಗಿ ನಿರ್ಮಾಣ ಆಗಿದೆ ಮಹದೇವಪುರ. ಅವತ್ತೆಲ್ಲ ಇವತ್ತು ಅಲ್ಲಿ ಮೂಲ ಇದೆಯಾ? ಹಳ್ಳಿಗಳು ನಾಶ ಆಗಿದೆ, ಅಲ್ಲಿ ಮೂಲ ಇದೆಯಾ? ಯಾವ ಮೂಲಗಳು ಇಲ್ಲ ಅಲ್ಲಿ. ಆದ್ರೆ ನಾವ್ ಹೇಳೋದೇನು ಅಂತಂದ್ರೆ, ನೀವು ಹಳ್ಳಿಗಳನ್ನ ಫಸ್ಟ್ ಉದ್ಧಾರ ಮಾಡೋದು ನೋಡಿ. ರೈತರ ಭೂಮಿಗಳು ಅನ್ನ ತಿನ್ಬೇಕು ಮೈನು. ನೀವು ಎಷ್ಟೇ IT AICT ಏನ್ ತಂದ್ರು ಕೂಡ ಅನ್ನ ತಿನ್ಬೇಕು. ಅನ್ನಕ್ಕೆ ದಾರಿ ಮಾಡ್ಕೊಡಿ, ರೈತರನ್ನ ಒಕ್ಕಲೆವರಿಸಿ ಅವ್ರನ್ನ ಹಾಳು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮುಂದಕ್ಕೆ ಇದು ಮಾಡ್ಕೋಬೇಡಿ. ನಿಮ್ಮ ಸರ್ಕಾರ ನಿಮಗೆ DK ಶಿವಕುಮಾರ್ ಅವರೇ, ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನಿಮಗೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನಿಮಗೆ ಬಿಡದಿ ತುಂಬಾ ನೆಗೆಟಿವ್ ಬರೀತಾ ಇದೆ. ದಯವಿಟ್ಟು ಇದನ್ನ ಕೈ ಬಿಟ್ಬಿಡಿ. ನೀವು ದಶಕ ಕಾಲ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀರಿ, ಈಗ ಮುಖ್ಯಮಂತ್ರಿ ಆಗಿದ್ದೀರಿ. ಈ ನಿಮ್ಮ ಮುಖ್ಯಮಂತ್ರಿ ಪದವಿನ ಕಳ್ಕೊಳ್ಳೋ ಕಚೇರಿಗೆ ಹೋಗ್ಬೇಡಿ. ಯಾಕೆಂದ್ರೆ ಅಷ್ಟು ತಾರಕಕ್ಕೇರಿದೆ. ಮೊನ್ನೆ ಪರಕೆ ಸೇವೆ ಆಗಿದೆ. ಹೌದೌದೌದು. ಯಾಕಂದ್ರೆ ಸರ್ಕಾರನೇ ಅಲ್ವಾ ಅಧಿಕಾರಿನ ಕಳಿಸಿರೋದು. ಅಧಿಕಾರಿಗಳು ಬೇರೆ ಪ್ರಜಾ ವ್ಯವಸ್ಥೆಯಲ್ಲಿ ಅವರು ಕೂಡ ಒಬ್ರು ವರ್ಕರ್ಸ್ ಅಲ್ವಾ. ಅಷ್ಟೇ ನಾನು ಹೇಳೋದು. ಇದನ್ನ ಬಿಟ್ಬಿಡಿ, ಇದನ್ನ ಬೇಡ. ರೈತ ಹತ್ರ ಯಾವುದೇ ವಿಚಾರಗಳನ್ನ ಇಟ್ಕೋಬೇಡಿ ನೀವು. ಇದು ಚೇತನ್ ಬಿಡದಿಯ ಮಾತು. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ಹುಟ್ವಾಡಿ, ಬೈರಮಂಗಲ.